ಆಹಾ, ಕೋಳಿ ಸಾರು ಗಮ್ ಅಂತ ವಾಸನೆ ಬಡಿತಾ ಐತಿ. ಎಷ್ಟೋ ದಿನ ಆಗಿತ್ತಪ್ಪ ನಮ್ಮ ಮನೆಯಾಗಂತೂ ಕೋಳಿ ಸಾರು ಮಾಡಿ. ಹೆಂಗೋ ಇವತ್ತು ಯಾವುದೋ ಒಂದಿಟ್ಟು ದುಡ್ಡು ಸಿಕ್ತು, ಅದ್ರಾಗೆ ತಂದು ಮಾಡಿದ್ದೀನಿ. ನನ್ನ ಸೊಸೆ ಇನ್ನೂ ಕುದಿ ಹೋಗ್ಯವಳೆ. ಅವಳು ಬರೋದೆ ಸಾಯಂಕಾಲ 6 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನಾನು ಉಂಡು ಬಿಡಬೇಕು. ನನಗೆ ಸಾಕಾಗೋ ಅಷ್ಟ ಎಲ್ಲ ತುಂಡುಗಳೆಲ್ಲ ಹಾಕೊಂಡು ತಿಂದು ಬಿಡಬೇಕು. ನಮ್ಮ ಬುಸ್ನಾಗ ನಾನು ಬಂದರೆ ಅಷ್ಟೇ ಈ ತಪ್ಪಲೆಗಿರೋದು ಈಟು ಖಾಲಿ ಮಾಡಿಬಿಡ್ತಾನೆ. ಎಣ್ಣೆ ಕುಡಿದು ಬರ್ತಾನೆ. ಅವ್ರಿಗೆ ಎಷ್ಟು ತಿನ್ನಬೇಕು ಎಷ್ಟು ಬಿಡಬೇಕು ಅಂಬೋದೇ ಗೊತ್ತಾಗಲ್ಲ. ನಿಟ್ಟಿಲ್ದಂಗೆ ತಿಂತಾನೆ. ಅವರಿಬ್ರು ಬರೋ ಹೊಟ್ಟೆಗೆ ನನಗೆ ಸಾಕಾಗೋಟ್ಟು ತಿಂದು ಮಿಕ್ಕಿರೋದ ಅವ್ರಿಗಿರ್ಸಾನೆ. ಮುದ್ದೆನೂ ಮಾಡಿದ್ದೀನಿ, ಒಂದು 2 ಚೆಂಡ. ನನಗೆ ಸರಿಯಾಗಿ ಇವಾಗ ಒಂದು ಮುದ್ದೆ ಉಂಬೋದು. ಮುದ್ದೆ ಉಂಬಲ್ಲ ಜಾಸ್ತಿನ. ಮುದ್ದೆನ ಸಾಯಂಕಾಲ ಉಂಡ್ರು ಆಗುತ್ತೆ. ಈಗ ಜಾಸ್ತಿನ ತುಂಡಾಕೊಂಡು ತಿನ್ನಬೇಕು. ನಾನು ತಂದಿರೋದು ನನಗೆಲ್ಲೋ ಒಂದಿಷ್ಟು ದುಡ್ಡು ಸಿಕ್ತು, ಅದ್ರಾಗ ತಂದಿದ್ದೀನಿ. ನನ್ನ ಸೊಸೆಗೆ ಹೇಳಿರಿ ದುಡಿಯೋಕೆ ಹೋಗಲ್ಲ, ಕೂಲಿ ಹೋಗಲ್ಲ, ಕುರಿ ಮರಿ ಹೊಡ್ಕೊಂಡು ಹೋಗಲ್ಲ, ಹಿಂಗೆ ಅಂತ ಅಂತಾಳೆ. ತಟ್ಟೆ ಇಲ್ಲೈತಪ್ಪ, ತಟ್ಟೆಗೆ ಹಾಕೊಂಡು ತಿಂಬ. ಸಾಕಮ್ಮ ಸಾಕಮ್ಮ ಲೇ ಸಾಕಮ್ಮ. ಹಾಳೆ ಯಾವಳ ಬಂದ್ಲಲ್ಲಪ್ಪ ಕೋಳಿ ಸಾರಿನ ವಾಸನೆ ಹಿಡ್ಕೊಂಡು. ಅದು ಯಾವಳು ಬಂದ್ಲು ಏನು ಕತ್ತಿ? ಯಾರು ಇಲ್ಲ ಬಿಡಪ್ಪ ಅಂಬನ ನಾನೇನೆ. ನನಗೆ ಸಾಕಾಗೋಷ್ಟು ಅಂತ ನಾನು ಅಂದ್ಕೊಂಡಿದ್ದೆ. ಯಾವಳ ಬಂದ್ಲು ಅನ್ಸುತ್ತೆ ನಮ್ಮ ಮನೆಗಿರೋ ಕೋಳಿ ಸಾರಿನ ವಾಸನೆ ಹಿಡ್ಕೊಂಡು. ಅದೆಂತ ಮೂಗಪ್ಪ, ನಮ್ಮೂರಿ ನಿಂಗಸರೋದು. ನಾಯಿ ಮೂಗಿರ್ಬೇಕು. ಅದಕ್ಕೆ ಮತ್ತಿಗೆ ಯಾರ ಮನೆಗೆ ಹಾತ್ ಮಾಡಿರೋನು ಒಡಲೇ ಬತ್ತಾವ. ಹಂಗೇನು ನಮ್ಮ ಮನೆಗಂತೂ ಅದ್ರಾಗೂ ನಮ್ಮ ಮನೆಗೆ ಆತನ ಕೋಳಿ ಸಾರು ಕುರಿ ಸಾರು ಮಾಡಿದಂತೂ ಬಿಡು. ನಮ್ಮ ಕೇರೆಗಳವೆಲ್ಲ ಬತ್ತಾವ ಹೆಂಗಸರು. ಏನು ಮಾಡಿದ್ಯಾ ಸಾಕಮ್ಮ, ಏನು ಮಾಡಿದ್ಯಾ ಸಾಕಮ್ಮ ಸಾರ ಅಂತ. ಲೇ ಸಾಕಮ್ಮ, ಏನು ಮಾಡ್ತಾ ಇದ್ದೀಯ? ಬಾರಿ ಇಲ್ಲಿ. ಬಂದೆ ಇರ್ರಿ. ಯಾಕಂಗ ಆಡ್ತಾ ಇದ್ದೀರಾ? ಅಯ್ಯಯ್ಯ, ಒಂದೇ ಸಮ ಕೆರ್ಸ್ಕೊಂತೀಯಲ್ಲ. ಓ ನೀನಾ? ನಾನು ಯಾರೋ ಅಂದ್ಕೊಂಡೆ. ಏನಜ್ಜಿ, ಏನು ಸಮಾಚಾರ? ಯಾಕೆ ಬಂದಿದ್ದು? ಏನಿಲ್ಲ ಕಣೆ ಸಾಕಮ್ಮ, ಮಾತಾಗಿ ಯಾಕೆ ಒಬ್ಬಳಿಗೆ ಬೇಜಾರಾಗೋದು. ನಾನು ಎಲ್ಗೂ ಹೋಗ್ಲಿಲ್ಲ. ಅದಕ್ಕೆ ನಿಮ್ಮ ಮಂತಕ್ಕೆ ಒಂದು ಸ್ವಲ್ಪ ಹೊತ್ತು ಉಳ್ಕೆಮ್ಮನ ಮಾತಾಡ್ಕೊಂಡು ನೀನು ಮಂತಾಗಿದ್ಯಾ ಅಂತನ ಬಂದೆ. ಅಲ್ಲಿ ಉಂಡೆ. ಏನು ಮಾಡಿದ್ಯಾ? ಈ ಮುದ್ಕಿ ಈಗಲೇ ಬರಬೇಕಾ? ನಮ್ಮನೆ ಕೋಳಿ ಸಾರು ಮಾಡ್ದಾಗ್ಲೇನೆ. ಅಯ್ಯೋ, ಏನು ಮಾಡಲಿ ಈಗ? ಈ ಮುದ್ಕಿಗೆ ನಮ್ಮನೆ ಕೋಳಿ ಸಾರು ಮಾಡಿರೋದೇ ನನಗೆ ಗೊತ್ತಾದ್ರೆ ಅಷ್ಟೇ. ಮುಂಬತ್ತಕ ಹೋಗಲ್ಲ ಆಸೆಗೆ. ಏನು ಮಾಡಲಿ ಈಗ? ಇದನ್ನ ಹೆಂಗೆ ವಾಪಸ್ ಕಳಿಸ್ಲಿ? ನಮ್ಮ ಮನೆಗೆ ಸಣ್ಣವತ್ತು ಮನೆ ಕೆಮ್ಮಕ್ಕೆ ಬರ್ತಾಳಂತೆ. ಅಲ್ಲೇ ಮನೆ ಕೆಂಡ್ರೆ ಆಗಲ್ವಿ? ಅವಳ ಮನೆಗೇನೆ ಇಲ್ಲಿಗೆ ಬರ್ಬೇಕೇನು ಯಾವಾಗ್ಲೂ? ಇವಜ್ಜಿನ ಇಲ್ಲಿ ಬಂದು ಸೇರ್ಕೊಂಡು ನನ್ನ ಬಿಳು ನೈ ಅನ್ನಿಸ್ತಾಳೆ. ಆ ಸಣ್ಣಿಗೆ ಏನು ಮಾಡ್ತಿಲ್ಲ, ನನ್ನ ನೈ ಅನ್ನಿಸ್ತಾಳೆ. ಸಣ್ಣಿಗೆ ಏನಾದರೂ ಮಾಡಿ ಆ ಅಜ್ಜನಿಂದ ದೂರ ಮಾಡು ಅಂತ ಹೇಳ್ತೀನಿ. ಅಂಥದ್ದು ಮಾಡಲ್ಲ. ಇಲ್ಲಿ ಬಂದು ಅದನ್ನು ಕೊಡೆ ಸಾಕಮ್ಮ, ಇದನ್ನು ಕೊಡೆ ಸಾಕಮ್ಮ ಅಂತ ತಲೆ ತಿಂತಾಳೆ. ನಾನೇನಿಲ್ಲ ಧರ್ಮಛತ್ರ ನಡೆಸ್ತಾ ಇದ್ದೀನಿ ಏನೋ ಅಮ್ಮಂಗೆ. ನನಗೆ ಇಟ್ಟಿಲ್ಲ ತಿಂಬಕ್ಕೆ. ಇನ್ನು ಇವಳಿಗೆ ಕೇಳ್ಕೇಳಿದ್ದೆಲ್ಲ ಕೊಡ್ಬೇಕು ನಾನು. ಸಾಕಮ್ಮ ಸಾಕಮ್ಮ, ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಏನು ಮಾಡಿದ್ಯಾ ಸಾರ? ಅಡುಗೆ ಏನು ಮಾಡಿದ್ಯಾ? ಅಯ್ಯೋ, ಯಾಕೆ ಹೇಳ್ತೀಯ ಅಜ್ಜಿ? ಅಡುಗೆ ಅನ್ನ ಮಾಡಿದ್ದೆ. ನೆನ್ನೆಸಿಂದ ತಂಗ್ಳು ಸಾರಿತ್ತು, ಅದ್ರಾಗೆ ಉಂಡ್ವಿ. ನೀನೇನು ಮಾಡಿದ್ದೆ? ಹೌದಾ, ತಂಗ್ಳು ಸಾರ್ನಾಗ ಯಾಕೆ ನಿನ್ನ ಸೊಸೆ ಮಾಡಿಕ್ ಹೋಗಿಲ್ವೇ? ಕೂಲಿ ಹೋದವಳು? ಅಯ್ಯೋ, ಅದೆಲ್ಗೋ ಓದ್ಲಂತೆ. ಬೆಳಗಿಲೆ ಹೋಗ್ತೀನಿ ಕಣತ್ತೆ ನಾನು. ಅಡುಗೆ ಮಾಡೋಕ್ಕಾಗಲ್ಲ, ತಂಗ್ಳು ಸಾರನೇ ಐತೆ. ಅನ್ನ ಮಾಡಿಕ್ತೀನಿ ಉಂಡ್ರಿ ಅದ್ರಾಗೆ ಅಂತ ಹೇಳಿ ಹೋದವಳಮ್ಮ. ಅದ್ರಾಗೆ ಉಂಡ್ವಿ. ಏನು ಮಾಡೋದು? ನಾನು ನನ್ನ ಮಗನು ಉಂಡು ಕುರಿ ಮಾಡ್ಕೊಂಡು ಹೋದ. ಹೌದಾ? ಅಯ್ಯೋ, ಬಿಸಿ ಸಾರ ಬೈನ ಬಂದ ಮಾತಾಳೆ ಅನ್ಸುತ್ತೆ ಬಿಡು. ಏನಜ್ಜಿ ಹಂಗೆ ಉಸು ಅಂತ ಇದ್ಯಾ? ಏನಿಲ್ಲ, ಇಲ್ಲೆಲ್ಲನ ಕೋಳಿ ಸಾರಿನ ವಾಸನೆ ಬತ್ತೈತೆ ಅದಕ್ಕೆ. ಇಲ್ಲಿ ಯಾರನ ಕೋಳಿ ಸಾರು ಮಾಡಿವ್ರೇನಮ್ಮ? ಅಲ್ವೇ? ಇಲ್ವಲ್ಲ, ನನಗೇನು ಅಂತ ವಾಸನೆ ಬತ್ತಿಲ್ಲಮ್ಮ. ಅಲ್ಲಿ ಯಾರು ಮಾಡ್ಯವ್ರ ಏನೋ? ಇಲ್ಲ ಕಣೆ ಸಾಕಮ್ಮ, ನನ್ನ ಕಣ್ಣು ಮೋಸ ಮಾಡಿದ್ರು ನನ್ನ ಮೂಗಂತೂ ಮೋಸ ಮಾಡಲ್ಲಮ್ಮ. ಕೋಳಿ ಸಾರು ಕುರಿ ಸಾರು ಯಾರ ಮನೆಗೆ ಮಾಡಿದ್ರು ಕಂಡು ಹಿಡಿದ್ಬಿಡುತ್ತೆ. ನಿಮ್ಮ ಮನೆಗೆ ನನ್ನ ಕೋಳಿ ಸಾರು ಗಿಳಿ ಸಾರು ಏನಾದ್ರು ಮಾಡಿದಿರೋ ಹೆಂಗೆ? ಯಾಕೋ ನಿಮ್ಮ ಮನೆಗೆ ಮಾಡಿರೋ ಥರ ವಾಸನೆ ಬರ್ತೈತಮ್ಮ. ಅಯ್ಯೋ ಅಜ್ಜಿ, ನಮ್ಮ ಮನೆಗೆ ಕೋಳಿ ಸಾರು ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರ್ಬೇಕು ನನಗೆ? ಅಯ್ಯ, ನಾನೇ ತಂಗ್ಳು ಸಾರ್ನಾಗೆ ಉಂಡೇನಿ ಅಂತ ನಾನು ಹೇಳಿದ್, ನೀನು ಒಬ್ಳು ಕೋಳಿ ಸಾರು ಅಂತೀಯ. ನಡೆಯತ್ಲಾಗಿ ಕೋಳಿ ಸಾರು ಇಲ್ಲ ಗಿಳಿ ಸಾರು ಇಲ್ಲ ನನಗೆ. ಅಯ್ಯೋ, ನಿದ್ ಬರ್ತೈತಿ. ನಾನು ಒಂದು ಸಣ್ಣ ಹೊತ್ತು ಮನೆ ಕೆಮ್ತೀನಿ. ಹೋಗು ನೀನು ನಿಮ್ಮಂತಕ್ಕೆ ಹೋಗು. ಅಯ್ಯೋ, ನಮ್ಮಂತ ನಾನು ಒಬ್ಳೆ, ಇಲ್ಲೂ ನೀನು ಒಬ್ಳೇನೆ, ಯಾರು ಇಲ್ಲ. ನಿನಗೂ ಬೇಜಾರಾಗುತ್ತಲ್ವೇ? ನಾನು ಇಲ್ಲೇ ಮನೆ ಕೆಮ್ತೀನಿ. ನಡಿ ಒಳಕ್ಕೆ ಹೋಗೋಣ. ಅಯ್ಯೋ ಅಜ್ಜಿ, ಅದು ನನಗೆ ಯಾರನ್ನ ಇದ್ರೆ ನಿದ್ದು ಬರಲ್ಲ. ನೀನು ಬರಬೇಡ, ಹೋಗಿ ನಿಮ್ಮ ಅಂತಕ್ಕೆ ನೀನು ಹೋಗಿ ಮನೆಗೆ ಹೋಗಿ. ಅಯ್ಯೋ ಸುಮ್ಮನೆ ಬಾರಿ, ಈಟತ್ನಾಗ ಇನ್ನೆಂತ ನಿದ್ದು ಬರುತ್ತೆ. ಒಂದು ಸಣ್ಣ ಹೊತ್ತು ಉಳ್ಕೊಂಡು ಮಾತಾಡೋಣ ಬಾ. ಆ ಸಣ್ಣಿಗೆ ಹೆಂಗ್ ಬುದ್ಧಿ ಕಲ್ಸೋದು ಅಂತನ ಮಾತಾಡೋಣ ಬಾ ಒಳಕ್ಕೆ ಹೋಗಿ.
ಅಯ್ಯೋ ದೇವ್ರೇ, ಈ ಮುದುಕಿದು ಅದು ಯಾತ್ರ ಮೂಗೋ ಏನು ಕತ್ತಿಯೋ, ಕೋಳಿ ಸಾರನ್ನು ವಾಸನೆ ಹಿಡ್ಕೊಂಡೇ ಬಂದೇವಳೆ ಅನ್ಸತ್ತೆ. ಅಲ್ಲ ಬೇಡ ಬೇಡ ಅನ್ನಂಗೆಲ್ಲ ಒಳಕ್ಕೆ ಹೋಗೋದು ನೋಡು. ಥೂ, ಇವಳಬ್ಳು ಏನು ಇವಳೇನು ನಾನು ಹಿಂದುಟ್ಟಾಳ ಮುಂದುಟ್ಲಾಳ, ನಮ್ಮ ಮನೆಗೆ ಏನು ಮಾಡಿದ್ರು ಬಂದು ಬಿಡ್ತಾಳೆ ವಾಸನೆ ಹಿಡ್ಕೊಂಡು. ಅದನ್ನ ಕೊಡೆ ಸಾಕಮ್ಮ, ಇದನ್ನ ಕೊಡೆ ಸಾಕಮ್ಮ ಅಂತಾನೆ. ನನಗಂತೂ ಸಿಟ್ಟು ಬರುತ್ತೆ. ಏನು ಮಾಡೋದು, ನನ್ನ ಮಾತು ನೆಟ್ ಕೇಳ್ತಾಳಲ್ಲ ಅಂತಾನೆ ಸುಮ್ಮನೆ ಇದ್ದೀನಿ. ಆ ಸಣ್ಣ ಬುದ್ಧಿ ಕಲಿಸ್ತಾಳೆ, ನನ್ನ ಜೊತೆಗೆ ಇರ್ತಾಳೆ ಇಲ್ಲೇನೆ ವಜ್ಜಿ ಅಂತಾನೆ. ಇಲ್ದಿದ್ರೆ ನಾನೇನು ಬಿಡ್ಕೊಂತಿರ್ಲಿಲ್ಲ ಇವಳನ್ನ. ಅಯ್ಯೋ ದೇವ್ರಿ, ಎಲ್ಗೋದ್ಲಿ ವಜ್ಜಿ? ಅಜಯ್, ಕದ್ರಜೆ ಕದ್ರಜೆ, ಸಾಕಮ್ಮ, ನಾನಿಲ್ಲಿ ನಿಮ್ಮ ಅಡುಗೆ ಮನೆಗೆ ಇದ್ದೀನಿ ಕಣೆ. ಕೋಳಿ ಸಾರಿನ ವಾಸನೆ ಬಂತು ಅಡುಗೆ ಮನೆಗೆ, ಅದಕ್ಕೇನೆ ಇಲ್ಲಿಗೆ ಸೀದಾ ಬಂದ್ಬಿಟ್ಟೆ. ಬಾರ ಇಲ್ಲಿ ನೋಡ್ಬಾ, ಇಲ್ಲಿ ಕೋಳಿ ಸಾರು. ಅಯ್ಯೋ ದೇವ್ರಿ, ಅಲ್ಲ ಇವಳು ಯಾವಳಪ್ಪ? ಅಲ್ಲ ಈ ಬಜ್ಜಿ ಇದೇನು? ಅಲ್ಲ ಕಂಡರ ಮನೆಗೆ ಹೆಂಗೆ ಹೋಗೋಣ ಅಂತಾನೆ ಒಂದು ಈಟು ನಾಚಿಕೆ ಆಗಲ್ಲೇನಪ್ಪ. ಕೋಳಿ ಸಾರಿನ ವಾಸನೆ ಬರುತ್ತೆ ಅಂತ ಅಡುಗೆ ಮನೆಗೆ ನುಗ್ಗಿರೋದು ನೋಡು, ದೇವ್ನಂತಾಳು. ಥೂ, ಬಾರೆ ಸಾಕಮ್ಮ, ಬಾ, ಯಾಕಲ್ಲೇ ನಿಂತ್ಕೊಂಡಿದ್ಯಾ? ಬಾ ಒಳಿಕೆ ನೋಡ್ಬಾ, ಇಲ್ಲಿ ಕೋಳಿ ಸಾರು. ಬಂದೇನೆ ಸಾಕಮ್ಮ. ಅಜಯ್, ಏನಿದು ಹಿಂಗ್ ನುಗ್ತಾ ಇದೆಯಲ್ಲ? ಅಡುಗೆ ಮನೆಗೆ ನುಗ್ಬಿಟ್ಟ ನೀನು? ಏಯ್ ಸಾಕಮ್ಮ, ನನಗೆ ಕೋಳಿ ಸಾರಿನ ವಾಸನೆ ಬಂತು, ಅದಕ್ಕೆ ನಿಮ್ಮ ಮನೆ ಕೋಳಿ ಸಾರು ಮಾಡಿರ್ಬೋದೇನೋ ಅಂತ ಅನ್ನಿಸ್ತು. ಸೀದಾ ಅಡುಗೆ ಮನೆಗೆ ಬಂದುಬಿಟ್ಟೆ ವಾಸನೆ ಹಿಡ್ಕೊಂಡು. ಇಲ್ಲಿ ನೋಡಿರೆ ತಪ್ಪಲೆ ತುಂಬ ಕೋಳಿ ಸಾರು. ಇನ್ನ ಯಾರು ಉಂಡಿಲ್ಲ ಅನ್ಸುತ್ತೆ. ಅಲ್ಲ ನಿನಗೆ ಗೊತ್ತಿಲ್ವೇನೆ ನಿಮ್ಮ ಮನೆ ಕೋಳಿ ಸಾರು ಮಾಡಿರೋದು ಸಾಕಮ್ಮ? ನಮ್ಮನೆ ಕೋಳಿ ಸಾರು ಮಾಡ್ಯವ್ರ? ಎಲ್ಲಜ್ಜಿ, ಯಾರು ಮಾಡಿದ್ರು? ಇಲ್ಲಿ ನೋಡ್ಬಾ, ಇಲ್ಲಿ ಒಂದಿಟ್ಟು ಮುಂದಕ್ಕೆ ಬಂದು ನೋಡು. ಬಾಯಿನೂ ಮುಚ್ಚಿಲ್ಲ ತಪ್ಪಲೆರ ಕೋಳಿ ಸಾರಿಂದ. ಹಂಗೆ ಹೋಗ್ಯವ್ರೆ. ನೀನು ಮಾಡಿಲ್ವೇ ನಂಗಾರೆ? ನಿನಗೆ ಗೊತ್ತಿಲ್ವ ನಿಮ್ಮ ಮನೆ ಕೋಳಿ ಸಾರು ಮಾಡಿರೋದು? ನಾನೇ ಕೋಳಿ ಸಾರು ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ ಹಂಗಿರುತ್ತೆ. ನೀನು ನೋಡ್ತೀಯ ಅದ ದರಿದ್ದದಾಳು ಯಾಕಮ್ಮ ಹೋಗೋ ಏನು ಕತ್ಯ. ಸಾಕಮ್ಮ ಸಾಕಮ್ಮ, ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲೇ? ಏನಜ್ಜಿ ನಿಂದು? ಅಯ್ಯೋ ಕೋಳಿ ಸಾರು ಯಾರೋ ನನ್ನ ಸೊಸೆ ಏನಾರ ಮಾಡಿಕ್ಕಿದ್ಲ ಏನೋ ಗೊತ್ತಿಲ್ಲ ನನಗೆ. ಈಗೇನು ನಡಿ. ಅಯ್ಯೋ ಅಲ್ಲ, ಯಾರಾದರೂ ಮಾಡಲಿ ಅವಳು. ಕೋಳಿ ಸಾರನ್ನ ವಾಸನೆ ಬಂತು ಅಂದಮೇಲೆ ನನಗೆ ಕೋಳಿ ಸಾರನ್ನ ಉಂಡ್ರೇನೆ ಸಮಾಧಾನ. ಕಡೆ ಸಾಕಮ್ಮ. ನೋಡು, ಅದು 2 ಪಾತ್ರೆಗೂ ಅನ್ನ ಮುದ್ದೆನೂ ಮಾಡಿಕ್ಕಿರ್ಬೇಕು. ತಟ್ಟಿಗೆ ಹಾಕ್ಯಂಡು 2 ತಟ್ಟಿಗೆ ಹಾಕ್ಯಂಡು ನನಗೊಂದು ತಟ್ಟೆ ನಿನ್ಗೊಂದು ತಟ್ಟೆ ಹಾಕ್ಯಂಬ ಕುಂಬನ ಹೊರ ಕುಕ್ಕೊಂಡು ಯಾಕೆ ಚಿಂತೆ ಮಾಡ್ತೀಯ? ಯಾರಾದರೂ ಮಾಡಲಿ ನಮ್ಗೇನಂತೆ, ನಾವು ಒಟ್ಟಿನಲ್ಲಿ ಕೋಳಿ ಸಾರನ್ನ ಉಳ್ಬೇಕು ಅಷ್ಟೇನೆ. ತೆಗಿ ನಾನೆಲ್ಲನ ಇಕ್ಕೆಂಬತ್ತೀನಿ, ನಡಿ. ನೀನು ಯಾಕನ ಯಾವುದೋ ಗ್ಯಾಂದಾಗಿದೆಯಾ? ತಟ್ಟೆ ಎಲ್ಲಿದ್ದಾವೆ? ತಟ್ಟೆ ಎಲ್ಲಿದಾವ ನನಗೆ ಗೊತ್ತಿಲ್ಲ. ನನ್ನ ಸೊಸೆ ಎಲ್ಗಿಕ್ಕೆ ಹೋಗ್ಯವಳ ಏನ? ತಟ್ಟೆನೂ ಇಲ್ಲ, ಏನೂ ಇಲ್ಲ. ನಡಿ ಸುಮ್ಮನೆ. ಅಯ್ಯೋ ಇತ್ತು ಬಾಯಿಲಿ, ನಾನೆಲ್ಲ ತಟ್ಟೆ ಎಲ್ಲ ಹುಡ್ಕೊಂಡು ಕೋಳಿ ಸಾರು ಬಿಡ್ಕೊಂಡು ಅನ್ನ ಮುದ್ದೆನೂ ಇಕ್ಕೆಂಬತ್ತೀನಿ, ನಡಿ ನೀನು ಹೊರಕ್ಕೆ. ವಾಸನೆಗೆ ಇಷ್ಟು ಗಮ್ ಅಂತೈತೆ, ಇನ್ನು ಉಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ತಟ್ಟೆ ಹುಡುಕ್ಬೇಕು ಮೊದಲು, ಎಲ್ಲಿ ಕೇಳೋ ಏನು ಹಾಗಂಗೆ ಎಂಬಳು. ಆಗಳ ಇಲ್ಲೇ ಇದ್ದಾವೆ ಗೂಡ್ನಾಗೆ ಸಾಕಮ್ಮ ತಟ್ಟೆ. ಅಯ್ಯೋ ಗೊತ್ತೇ ಇಲ್ಲ ಅಂತೀಯಮ್ಮ ನಿಮ್ಮ ಮನೆಗೆ, ನಿನಗೆ ಗೊತ್ತಿಲ್ಲ ತಟ್ಟೆ ಎಲ್ಲಿ ಕೇದಿರ ಎಂಬುದು. ಅಯ್ಯೋ ಈ ಮುದುಕಿ ಕೋಳಿ ಸಾರು, ಇಡೀ ಕೋಳಿ ಸಾರು ತಪ್ಪಲೇನೆ ಖಾಲಿ ಮಾಡ್ತಾಳೆ ಅನ್ಸುತ್ತೆ. ಇವಳು ಆಡೋದು ನೋಡ್ತಾ ಇದ್ರೆ ನಾನೊಬ್ಳೆ ಚಿಮ್ಮನ ಅಂತ ಇದ್ದೆ. ಇವಳು ಬೇರೆ ವಕ್ರಿಸ್ಕೊಂಡ್ಳು ಈಗ ನೋಡು. ಅಲ್ಲ ಇವಳು ಮನೆ ಅಮ್ಮಂಗೆ ತಟ್ಟೆನು ಎಲ್ಲ ಹುಡಿಕೊಂಡು ಚಿಂಬಕ್ಕೆ ರೆಡಿಯಾಗವಳೆ. ಅಯ್ಯೋ ನಮ್ಮ ಬೇರೆಯವ್ರ ಮನೆಗೆ ಹೋದ್ರೆ ಏನಂತ್ಕೊಂತಾರೋ ಏನೋ ಅನ್ಸುತ್ತೆ ಈ ಮುದುಕಿ ನೋಡು. ಅದಕ್ಕೆ ಮತ್ತಿಗೆ ಆ ಊರಿಂದ ನಾವು ಒದ್ದು ಓಡಿಸಿರೋದು ಇದನ್ನ. ನೋಡಿ ಸಾಕಮ್ಮ, ಚೌಟು ತಟ್ಟೆ ಎಲ್ಲ ಇಲ್ಲೇ ಇದ್ದಾವೆ. ನಡಿ, ನಾನು ಇಕ್ಕೆಂಬತ್ತೀನಿ ಬಿಡ್ಕೊಂಡು ಉಂಬನ ಇಬ್ಬರನ್ನು ಕುಕ್ಕೊಂಡು. ನಡಿ ತಾಳೆ ಸಾಕಮ್ಮ, ಇದು ನಿನಗೆ, ಇದು ನನಗೆ. ತಗ ಹಿಡ್ಕ, ಬಾ ಹೊರ ಕುಕ್ಕೊಂಡು ಉಂಬನ. ನೋಡ್ದ, ನನಗೆ 3 ಪೀಸ್ ಹಾಕಿ ಅವಳು ತಟ್ಟೆ ತುಂಬ ಹಾಕ್ಕೊಂಡವಳೆ ತುಂಡುಗಳನ್ನ. ನಾನೇನೇ ಹೊರಗಿನೊಳಾಗಿದ್ದೀನಿ, ಅವಳು ಮನೆಯೊಳಾಗ್ಯವಳೆ. ಬಾರೆ ಸಾಕಮ್ಮ, ನಾನು ನಿಮ್ಮ ಮನೆಯೊಳೇನೆ ಅಂತ ಮಾತಾಡ್ಕೊಂತ ಇದ್ಯಾ? ನನಗೂ ಹಂಗೆ ಅನಿಸ್ತೈತೆ, ಇದೂ ನಮ್ಮ ಮನೆ ಅಮ್ಮಂಗೆ. ಬಾ ಇಬ್ರು ಕುಕ್ಕೊಂಡು ಉಂಬನ, ಬಾ ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.